ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊರಟಿತ್ತು ಮತ್ತೊಂದು ನ್ಯೂ ಪ್ಲೇಸ್ ಸುತ್ತಾಡೋಕ್ಕೆ ಅಂತ. ಏನಪ್ಪ ಇವಳು ಯಾವಾಗಲೂ ಸುತ್ತಾಡ್ತಾನೆ ಇರ್ತಾಳೆ, ಏನು ಕೆಲಸ ಇಲ್ವಾ ಅಥವಾ ಜವಾಬ್ದಾರಿನೇ ಇಲ್ವಾ ಅನ್ಕೋತಾ ಇದ್ದೀರಾ? ಹಾಗೇನಿಲ್ಲ, ನನಗೂ ಎಲ್ಲ ಇದೆ. ಏಜ್ ಇರೋವಾಗಲೇ ಸ್ವಲ್ಪ ಮೆಮೊರೀಸನ್ನ ಕೂಡ ಹಾಕ್ಕೊಳ್ಳೋಣ ಅಂತ. ಚೆನ್ನಾಗಿ ಸುತ್ತಬೇಕು. ಏಜ್ ಆದಮೇಲೆ ಇದ್ದಿದ್ದೆ ಮನೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕಾಫಿ ಕಪ್ ಜೊತೆಲಿ ಎಲ್ಲ ಮೆಮೊರೀಸನ್ನ ರಿವೈಂಡ್ ಮಾಡ್ಕೊಳ್ಳೋದಲ್ವಾ. ಸೊ ಇವತ್ತು ನಾವು ಹೋಗ್ತಾ ಇರೋದು ತುಂಬ ಲಾಂಗ್ ಡ್ರೈವ್. ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಫಾಲೋ ಮೀ. ಬೆಳಿಗ್ಗೆನೆ 4 ಗಂಟೆಗೆ ಎದ್ದು ರೆಡಿಯಾಗಿ ಪೂಜೆ ಮಾಡಿ ಮನೆಯಿಂದ ಹೊರಟಾಗ 7:30 ಆಗೋಗಿತ್ತು. ಗಣೇಶನಿಗೆ ಸೇಫ್ ಆಗಿ ಕರ್ಕೊಂಡು ಹೋಗಿ ಬಾಪ್ಪ ಅಂತ ಒಂದು ಅಪ್ಲಿಕೇಶನ್ ಹಾಕೋಣ ಅಂತ ಇಲ್ಲೇ ಇರೋ ಹೂವನ್ನ ಕೀಳ್ತಾ ಇದ್ದೀನಿ. ಸೊ ಇವರು ದೊಡ್ಡ ಅಪ್ಲಿಕೇಶನ್ ಹಾಕೋಣ ಅಂತಾನೆ ದೊಡ್ಡ ಹಾರನೇ ತಂದಿದ್ದಾರೆ. ನಮಗೆಲ್ಲ ಗೊತ್ತಾಗೋಯ್ತು. ಇವರ ಮಿಸ್ಸಸ್ಸು ಆ್ಯಂಡ್ ಇವರು ನನ್ನ ಓನರ್ ಅಂದರೆ ಹಸ್ಬೆಂಡ್, ಆ್ಯಂಡ್ ಆ ಕಡೆ ಇರೋರು ನಮ್ಮ ಅಂಕಲ್, ಆ್ಯಂಡ್ ಇದೇ ನೋಡಿ ನಮ್ಮ ಹೊತ್ತು ಸುತ್ತಾಡ್ತಾ ಇರೋ ಅಂಬಾರಿ. ಆಗಲೇ ಟೈಮ್ ಆಗೋಗಿತ್ತು. ಗಣೇಶನ್ಗೆ ಜೈ ಅಂತ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಹೊಸಕೋಟೆಗೆ ಕೂಡ ರೀಚ್ ಆದ್ವಿ. ಟೋಲ್ ಹತ್ರ ಇರೋ ನಳಪಾಕದಲ್ಲಿ ನಳಮಹಾರಾಜರ ಕೈ ರುಚಿಯನ್ನು ತಿಂದು ನಮ್ಮ ಗಾಡಿ ಹೊಟ್ಟೆಯನ್ನು ತುಂಬಿಸ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆಗಲೇ 12:30 ಆಗಿತ್ತು. ಎಲ್ರಿಗೂ ನಿದ್ರೆ ಬರೋ ಥರ ಇತ್ತು. ಸೊ ಎಲ್ಲರೂ ಟೀ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸನ್ನು ತಗೊಂಡು ಮತ್ತೆ ಹೊರಟ್ವಿ. ಡೆಸ್ಟಿನೇಷನ್ ಇನ್ನೂ ತುಂಬ ದೂರ ಇತ್ತು. ಹಾಗೆ ನೋಡ್ತಾ ನೋಡ್ತಾ ತಿರುಪತಿನೂ ಬಂತು. ದೂರದಿಂದಲೇ ತಿರುಪತಿ ಬೆಟ್ಟನ ನೋಡಿ ಗೋವಿಂದನ ಮನಸ್ಸಲ್ಲೇ ನೆನೆಸ್ಕೊಂಡು ಹೊರಟ್ವಿ. ಹೋಗ್ತಾ ಹೋಗ್ತಾ ತಿರುಪತಿನ ನೋಡಿ ಒಂದು ಹೊಸ ಪ್ರಪಂಚನೇ ನೋಡಿದಾಗಾಯಿತು. ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂದರೆ ಇಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು ಕಟ್ಟಿರೋದು, ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಬಟ್ ಏನಂದರೆ ಆಲ್ಮೋಸ್ಟ್ ಎಲ್ಲ ಖಾಲಿನೇ ಇದ್ವು. ಇಲ್ಲಿ ಇಷ್ಟೊಂದು ಜನ ಇದ್ದಾರಾ ಅಂತ ನಮಗೆ ಶಾಕ್ ಆಯಿತು. ಅದ್ರ ಜೊತೆಯಲ್ಲಿ ಒಂದು ಡೌಟ್ ಕೂಡ ಬಂತು, ಇವರಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತಪ್ಪ ಅಂತ. ಅಥವಾ ನಾವೇನಾದರೂ ತಿರುಪತಿ ಹುಂಡಿಗೆ ಆಗ್ತಾ ಇರೋ ದುಡ್ಡು ಇಲ್ಲೇ ಏನಾದರೂ ಇನ್ವೆಸ್ಟ್ ಆಗ್ತಾ ಇದೆಯಾ ಅಂತ ಅಲ್ವಾ? ಇದನ್ನು ಥಿಂಕ್ ಮಾಡ್ತಾ ಮಾಡ್ತಾ ಬರ್ತೀನೋ ನಿದ್ರೇನೂ ಹೊರಟೋಗಿತ್ತು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಎನಿವೇ, ಒಟ್ಟಿನಲ್ಲಿ ಒಳ್ಳೆ ಫಾರಿನ್ ಕಂಟ್ರಿ ನೋಡ್ದಂಗೆ ಆಯಿತು. ನಮ್ಮ ಇವತ್ತಿನ ಡೆಸ್ಟಿನೇಷನ್ ನಿಮಗೆ ಎಲ್ಲೋಗ್ತಾ ಇದ್ದೀವಿ ಅಂತ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಹೀಗೆ ಟೈಮ್ ಪಾಸ್ ಮಾಡ್ತಾ ಹೋಗ್ತಾ ಹೋಗ್ತಾ ಲಂಚ್ ಟೈಮ್ ಕೂಡ ಮೀರಿ ಹೋಗಿತ್ತು. ಒಂದು ಹೋಟೆಲ್ ಸಿಗ್ತಾ ಇರಲಿಲ್ಲ. ಫೈನಲಿ ಒಂದು ಹೋಟೆಲ್ ಕಾಣಿಸ್ತು. ಒಳ್ಳೆ ಆಂಧ್ರ ಸ್ಟೈಲ್ ಫುಲ್ ಮೀಲ್, ಹೆವಿ ವೆರೈಟಿ ಇತ್ತು. ಎಷ್ಟೇ ಕೊಟ್ಟರು ಎಷ್ಟು ತಿನ್ನಕ್ಕಾಗುತ್ತೆ ಅಷ್ಟೇ ತಿನ್ನೋದಲ್ವಾ. ಸೊ ಫುಲ್ ಬ್ಯಾಟಿಂಗ್ ಮಾಡ್ಕೊಂಡು ಹಾಗೆ ಒಂದು ಹೋಟೆಲ್ ಕ್ಲಿಪ್ ತಗೊಂಡು ಹೊರಟ್ವಿ. ಹೋಟೆಲ್ನ ಹೆಸರು ಕಿನೇರಾ ಅಂತ. ವೆಜ್ ನಾನ್ ವೆಜ್ ಎರಡು ಕೂಡ ಇದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಆ ಕಡೆ ಹೋದ್ರೆ ಟ್ರೈ ಮಾಡಿ. ಹೀಗೆ ಹೋಗ್ತಾ ಹೋಗ್ತಾ ಅಲ್ಲಿನ ಗ್ರೀನರಿ, ವ್ಯವಸಾಯ, ಎಲ್ಲೇ ನೋಡಿದ್ರು ರೈಸ್ ಫ್ಯಾಕ್ಟ್ರೀಸ್. ಇದನ್ನೆಲ್ಲ ನೋಡ್ತಾ ನೋಡ್ತಾ ರಾತ್ರಿನೇ ಆಗಿತ್ತು. ವಿಜಯವಾಡ ಕೂಡ ರೀಚ್ ಆದ್ವಿ. ಇಲ್ಲಿ ನೋಡಿದ್ರೆ ಇನ್ನೊಂದು ಶಾಕ್ ಆದಿತ್ತು. ಎಷ್ಟು ಸಣ್ಣ ಸಿಟಿ ಆದ್ರೂ ಇಷ್ಟೊಂದು ಚೆನ್ನಾಗಿದ್ಯಾ ಅಂತ. ಅಷ್ಟು ಕ್ಲೀನ್ ಆಗಿರೋ ರೋಡ್ಸ್, ಮೇನ್ ಆಗಿ ಒಂದು ಹೊಂಡಗಳೇ ಇಲ್ದೇ ಇರೋ ರೋಡ್ಸ್, ಪ್ಲಾಂಟ್ಸ್, ಫ್ಲವರ್ಸ್, ಒಂದೇ ಒಂದು ಕಸಗಳಿರ್ಲಿಲ್ಲ. ಇದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ಸ್ವಲ್ಪ ಬೇಜಾರು ಕೂಡ ಆಯ್ತು. ಈಗೆಲ್ಲ ಡೆವಲಪ್ಮೆಂಟ್ಸ್ ನಮ್ಮ ಬೆಂಗಳೂರಲ್ಲೂ ಯಾಕಿಲ್ಲ ಅಂತ. ಎನಿವೇ, ಮುಂದೆ ಎಕ್ಸ್ಪೆಕ್ಟ್ ಮಾಡೋಣ. ಡೀಸೆಲ್ ಕೂಡ ಖಾಲಿಯಾಗಿತ್ತು. ಹಾಗೆ ಡೀಸೆಲ್ ಹಾಕ್ಸ್ಕೊಂಡು ಕೃಷ್ಣಾ ನದಿ ನೋಡ್ಕೊಂಡು ಟೆಂಪಲ್ ಓಪನ್ ಆಗಿದೆಯೋ ಇಲ್ವೋ ಅನ್ನೋ ಡೌಟಲ್ಲೇ ಓಡೋಡಿ ಹೋದ್ವಿ. ನೋಡಿದ್ರೆ ಲಾಸ್ಟ್ ಪೂಜೆ ನಡೀತಾ ಇತ್ತು. ಕ್ಯೂನಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ಮೇಲೆ ಬಿಟ್ರು. ನೋಡಿ ಇಲ್ಲ, ಅವರು ಎಷ್ಟು ಜನ ಇದ್ರು ಪ್ರಪಂಚದ ಭಯದೇ ಇಲ್ಲದೆ ಇರೋ ತರ ಕುಂಭಕರ್ಣನ ತರ ಮಲಗಿದ್ದಾರೆ. ಮೋಸ್ಟ್ಲಿ ಇವರು ಕುಂಭಕರ್ಣನ ವಂಶದವರೇ ಅನ್ಸುತ್ತೆ. ಎಷ್ಟು ಎಪ್ಸಿದ್ರು ಹೇಳ್ತಾ ಇಲ್ಲ. ಅಷ್ಟೊತ್ತಿಗೆ ಟೆಂಪಲ್ ಕೂಡ ಓಪನ್ ಮಾಡಿದ್ರು. ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ದೂರದಲ್ಲಿ ಕಾಣಿಸ್ತಿತ್ತಲ್ಲ, ಅದೇ ಟೆಂಪಲ್ ಇದು. ವಿಜಯವಾಡದಲ್ಲಿರೋ ಕನಕದುರ್ಗ ತಲ್ಲಿ ಟೆಂಪಲ್. ಅಲ್ಲೇ ಸ್ವಲ್ಪ ಫೋಟೋ ಎಲ್ಲ ತಗೊಂಡು ಹೋಟೆಲ್ ಕಡೆ ಹೊರಟ್ವಿ. ಇದೇ ನೋಡಿ ನಾವು ಸ್ಟೇ ಆಗಿರೋ ಹೋಟೆಲ್. ಟೆಂಪಲ್ ಬ್ಯಾಕ್ ಸೈಡ್ನ ರೋಡಲ್ಲೇ ಇದೆ. 1000 ರೂಪೀಸ್ಗೆಲ್ಲ ಒಳ್ಳೆ ಕ್ಲೀನ್ ಆಗಿರೋ AC ರೂಮ್ ಸಿಕ್ತು. ನೀವು ಯಾರಾದರೂ ಹೋದರೆ ಟ್ರೈ ಮಾಡ್ಬೋದು. ಸೊ ರೂಮ್ಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ದಿನ. ನಾಳೆ ಏನೇನು ಮಾಡಿದ್ವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ. ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.